ದುಡ್ಡಿರೋ ದೊಡ್ಡಪ್ಪ ಸಿದ್ದರಾಮಯ್ಯ, ಆ ದೊಡ್ಡಪ್ಪ ಕೈ ಬಿಚ್ಚಬೇಕು. ನಮಗ್ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬೇಡಿ. ಈ ಸಾರಿಗೆ ನಿಗಮಗಳಲ್ಲಿ ಹಣ ಇಲ್ಲದೆ ಇರೋದಕ್ಕೆ ನಾವು ವರ್ಕರ್ಸ್ ಕಾರಣ ಅಲ್ಲ, ಬಟ್ ನಮ್ ಜೇಬ್ನಾಗ ಕತ್ತರಿಸ್ತೀರಾ. ಬೊಮ್ಮಾಯಿಯವರು ನಮ್ ಕಣ್ಣಲ್ಲಿ ನೀರು ತರಿಸ್ಲಿಲ್ಲ, ಪಾಪ ಅವ್ರ ಬಗ್ಗೆ ಹೇಳಿ. ಒಳ್ಳೆ ಮನುಷ್ಯರು. ನಾನು ಒಂದು 20, ನೀವ್ ಯಾರು 1-4-26 ಹೇಳಕ್ಕೆ? ಸೋಷಿಯಲಿಸಂ ಅಂದ್ರೆ ರೈತರ ಭೂಮಿ ಕಿತ್ಕೊಳ್ಳೋದು, ವರ್ಕರ್ಸ್ ಹೋರಾಟ ಮಾಡಕ್ ಜೈಲಿಗೆ ಹಾಕ್ತೀವಿ ಅನ್ಸೋದು, ನೀವೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಡ್ರಾಮಾ ಮಾಡೋದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವರ್ಕರ್ಸ್ ಎದುರಾಕೊಂಡ್ರೆ ಆ ಸರ್ಕಾರ ಉಳಿಯಲ್ಲ. ನಾವೊಂಥರ ಈ ಮಲ್ಸಿಮೆ ಜಿಗಣೆ ಇದ್ದಂಗೆ, ಅದೆಲ್ಲ ಕಂಪ್ಲೀಟ್ ರಕ್ತ ಕುಡಿಯೋರ್ಗು ಹೊರಗಡೆ ಬರೋದೇ ಇಲ್ಲ. ಹಾಗೆ ನಮ್ ಕೆಲಸ ಆಗೋವರೆಗೂ ನಾವು ಸಿದ್ದರಾಮಯ್ಯ ಬಿಡಲ್ಲ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಇವತ್ತು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹಾಗೆ ಜಂಟಿ ಕ್ರಿಯಾ ಸಮಿತಿ ಸಭೆಯೊಂದಿಗೆ ಎರಡೂ ಕೂಡ ಇವತ್ತು ಸಭೆಗಳನ್ನ ಮಾಡುವಂಥದ್ದು. ಹಾಗೆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಚಿವರು ಇವತ್ತು ಏನ್ ತೀರ್ಮಾನವನ್ನು ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ AITUC ಸಂಘಟನೆಯ ಅಧ್ಯಕ್ಷರು ಅನಂತ್ ಸುಬ್ರೋ ಅವರು ಕರ್ನಾಟಕ ಟಿವಿ ಹೊಂದಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಸಾರಿಗೆ ಸಚಿವರೊಂದಿಗೆ ಜಂಟಿ ಕ್ರಿಯಾ ಸಮಿತಿ ಒಂದು ಸಭೆಯನ್ನು ಕೂಡ ನಡೆಯುವಂಥದ್ದು. ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು, ಸಾರಿಗೆ ನೌಕರರ ಬೇಡಿಕೆಗಳು ಈಡೇರುತ್ತಾ ಅಥವಾ ಈಡೇರಲ್ವಾ, ಏನೆಲ್ಲ ಚರ್ಚೆಗಳಾಯ್ತು ಅನ್ನುವಂಥದ್ದು. ಎಲ್ರಿಗೂ ನಮಸ್ಕಾರ. ಒಂದೇನಂದ್ರೆ, ಇವತ್ತಿನ ಸಭೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ನಡೀತು. ನಿಮ್ಮ ಮಾಧ್ಯಮದ ಭಾಷೆಯಲ್ಲಿ ಹೇಳಿದರೆ ಹೈ ವೋಲ್ಟೇಜ್ ಮೀಟಿಂಗ್ ಅದು. ಚೇರ್ಮನ್ಗಳಿದ್ರು, 4 ಕಾರ್ಪೊರೇಷನ್ನು, ವೈಸ್ ಚೇರ್ಮನ್ಗಳಿದ್ರು, and MDs of all the corporations were there, and other senior officers. And ನಮ್ಮ ಕಡೆಯಿಂದ ಜಂಟಿ ಸಮಿತಿ ಲೀಡರ್ಗಳೆಲ್ಲ ಇದ್ವಿ. ಮುಖ್ಯವಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಇವತ್ತು 2 ಅಂಶ ಆದರೂ ಬಗೆಹರಿಬೋದು ಅಂತ. ಹಲವಾರು ಬೇಡಿಕೆಗಳಿವೆ. ಅದರಲ್ಲಿ ನಮಗೆ ಅತಿ ಬಾದರೇಷನ್ ಆಗ್ತಾ ಇರೋದು ಒಂದು, ಈ ಅಗ್ರಿಮೆಂಟ್ ಪೀರಿಯಡ್ ಯಾವಾಗಿಂದ ಬರಬೇಕು ಅಂತ. ಆ್ಯಕ್ಚುಲಿ ಸಾರಿಗೆ ನಿಗಮದಲ್ಲಿ ಮೊದಲಿಂದ 4 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮ ಮನಸ್ಸಲ್ಲಿ ಅದರ ಬಗ್ಗೆ ಏನು ಅನುಮಾನ ಇಲ್ಲ. ಆದರೆ ಸರ್ಕಾರ ಅದು ಹೆಂಗೋ ಸಡನ್ನಾಗಿ 1-4-26 ತಗೊಳ್ಳಿ ಅಂತ ಸಿದ್ದರಾಮಯ್ಯವರು ಅವತ್ತು ಹೇಳಿದರು. ಸೊ ಅದು ಸೆಟ್ಲ್ ಆಗಬೇಕು 1-4-24 ಅಂತ. ಇನ್ನು ಎರಡನೇದು, ಹಿಂದಿನ ಬೊಮ್ಮಾಯಿ ಸರ್ಕಾರ ನಮಗೆ 15% ವೇತನ ಹೈಕ್ ಕೊಟ್ಟಿತ್ತು. ಅದರ 38 ತಿಂಗಳ ಅರಿಯರ್ಸ್ ಬರಬೇಕು, ಹೆಚ್ಚುಕೊಂಡು 1800 ಕೋಟಿ ರೂಪಾಯಿ. ಇದು 2 ಮುಖ್ಯವಾಗಿ ಹರಳುಗಳು ಸೆಟ್ಲ್ ಆಗಬೇಕಾದ್ದು. ಇನ್ನು ಉಳಿದೋ ಬೇಕಾದಷ್ಟೇ ಇವೆ, ಕುತ್ಕೊಳ್ಳೋದೆಲ್ಲ ಬಗೆಹರಿಸ್ಕೋಬೋದು. ದೇ ನಾಟ್ ಬಿಗ್ ಇಶ್ಯೂಸ್ ದಟ್ ವೇ. ಅದರಿಂದ ಈ ಲೆವೆಲ್ಗೆ ನಾವು ಮುಖ್ಯಮಂತ್ರಿಗಳು ಭಾಳ ಬ್ಯುಸಿ ಇರ್ತಾರೆ. ಆ್ಯಂಡ್ ಪ್ರತಿಯೊಂದು ಸಣ್ಣ ಪುಟ್ಟದೆಲ್ಲ ಮುಖ್ಯಮಂತ್ರಿಗಳಿದ್ರೆ ಮಾತನಾಡೋದು ಅವಶ್ಯಕತೆ ಇಲ್ಲ. ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ತಿಳಿಸಿ ನೀವು, ನಿಮಗೆ ಅವ್ರ ಟೀಮ್ ಇರುತ್ತೆ, 4 MDಗಳಿದ್ದಾರೆ ಅಂತ ನಾನೇ ಸಜೆಸ್ಟ್ ಮಾಡಿದ್ದೆ ಲಾಸ್ಟ್ ಮೀಟಿಂಗ್ನಲ್ಲಿ. ಒಪ್ಪಿ ಇವತ್ತು ಆ ಮೀಟಿಂಗ್ ನಡೀತು. ಸುಮಾರು 1.5 ತಾಸು ಮೀಟಿಂಗ್ ನಡೀತು. ನನ್ನ ಸಚಿವರು ಹೇಳಿದರು, ಕಾರ್ಪೊರೇಷನ್ ಸುಮಾರು 6,000 ಕೋಟಿ ಲೈಬಿಲಿಟಿ ಇದೆ, ಈಗಲಾಗಿದೆ, ಅದೆಲ್ಲ ಹಾಗೆ ಹೇಳಿದರು. ಅದನ್ನೇ 1-4-26 ಹೊಸ ಒಪ್ಪಂದಕ್ಕೆ ಒಪ್ಕೋಬೇಕು. ಅರಿಯರ್ಸ್ ಇವಾಗ ನಾವು 15 ತಿಂಗಳು ಕೊಟ್ಟಿದ್ದೀವಿ, ಒಪ್ಪಿದ್ದಾರೆ ಸರ್ಕಾರ, ತಗೋಬೇಕು ಅಂತ ಹೇಳಿದರು. ಅಂದರೆ ಅವರು ಆಫರ್ ಮಾಡಿದ್ರೆ ಹೊಸದಾಗೇನೂ ಇರಲಿಲ್ಲ, ಸೇಮ್ ಥಿಂಗ್ ಹಿ ಆಫರ್ಡ್. ಆಮೇಲೆ ನಾವೆಲ್ಲರೂ ಮಾತನಾಡಿದ್ವಿ. ಮುಖ್ಯವಾಗಿ ನಾವು ಅವ್ರಿಗೆ ಮುಂದೆ ಹೇಳಿದ್ದೇನೆಂದರೆ, ಇವಾಗ ನೋಡಿ, ಈ ಲೈಬಿಲಿಟೀಸ್ ತುಂಬ ಇದೆ ಅನ್ನೋದು ನಾವು ಕಾರಣ ಅಲ್ಲ. ನೀವು 16 ವರ್ಷ ಫೇರ್ ಹೈಕ್ ಮಾಡಿಲ್ಲ, ಇಲ್ಲ ಸರ್ಕಾರ ವರ್ಷಕ್ಕೆ ದುಡ್ಡು ಕೊಡಬೇಕಾಗಿತ್ತು, ಅಷ್ಟು ಕೊಟ್ಟಿಲ್ಲ. ಆದರೆ ನಾವು ನಮ್ಮ ಬೆವರು ರಕ್ತ ಎಲ್ಲ ಬಸ್ತಿದ್ದೀವಿ. ಸೊ ನಿಮ್ಮ ಲೈಬಿಲಿಟಿಗೂ ನಮಗೂ ಸಂಬಂಧವಿಲ್ಲ. ದಿಸ್ ಈಸ್ ನಾಟ್ ದಿ ಪಾಯಿಂಟ್, ಬಿಟ್ಬಿಡಬೇಕು. ಇನ್ನು ಒಂದು, ನೀವೇ ಒಂದು ಅಪೀಲ್ ಸೈನ್ ಮಾಡಿದ್ದೀರಾ ಹಿಂದೆ. ಅದರಲ್ಲಿ ಏನು ಹೇಳಿದ್ದೀರಾ, 1-1-2020ರಿಂದ 15% ವೇತನ ಪರಿಷ್ಕರಣೆ ಆಗಿದೆ ಅಂತ ಹೇಳಿದ್ದೀರಾ, ಸೈನ್ ಮಾಡಿದ್ದಾರೆ ನೋಡಿ, ನಿಮ್ಮದೇ ಸಿಗ್ನೇಚರ್, MDಗಳು ಸೈನ್ ಮಾಡಿದ್ದಾರೆ. ಹ್ಯಾವಿಂಗ್ ಸೆಡ್ ದ್ಯಾಟ್, ಫಸ್ಟ್ ಟೈಮ್ 4th ಜುಲೈ ಚೀಫ್ ಮಿನಿಸ್ಟರ್ ನಿಮ್ಗೇನು ಕೊಡಬೇಕಾಗಿಲ್ಲ, 28ರಿಂದ ಅಗ್ರಿಮೆಂಟ್ ಅಂತಾರೆ. ನಾವು 24ರಲ್ಲಿ ಡಿಮಾಂಡ್ ಹಾಕಿದ್ವಿ. ಅಕ್ಟೋಬರ್ 24 ವಿಧಾನಸೌಧದಲ್ಲಿ ನೀವು ಮೀಟಿಂಗ್ ಮಾಡಿದ್ರಿ, ಎಲ್ಲ MDಗಳಿದ್ರು.
ಅಲ್ಲಿ ನೀವೇನು ಪೊಸಿಷನ್ ತಗೊಂಡ್ರಿ? ನಾವು ಫೇರ್ ಹೈಕ್ ಕೇಳಿದ್ವಿ ಸರ್ಕಾರಕ್ಕೆ. ಫೇರ್ ಹೈಕ್ ಕೊಟ್ಟರೆ ನಿಮ್ಮನ್ನು ಕರೆದು ಮಾತಾಡ್ತೀವಿ ಅಂದ್ರಿ, ನೀವೇ ಸೈನ್ ಮಾಡಿದ್ರಿ. ಸೊ ಅವತ್ತು ನೀವು ಹೇಳಲಿಲ್ಲ. ಅವತ್ತು ನೀವು ಹೇಳಬೇಕಾಗಿತ್ತು 26 ಸೆಟಲ್ಮೆಂಟ್ ಇದು ಅಂತ. ಫೇರ್ ಹೈಕು ಬಂತು, ನೀವು ಕರೆದು ಮಾತಾಡಬೇಕಾಯ್ತು, ಮಾತಾಡಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಮುಖ್ಯಮಂತ್ರಿಯವರು ಹೇಳ್ತಾರೆ ನಿಮಗೇನು ಕೊಡಬೇಕಾದಿಲ್ಲ, 28 ಕಾಯಬೇಕು ಅಂತ. ಮತ್ತು ನೀವೇ ಬರೆದಿದ್ದೀರಾ ಒಂದು ಕೊಟ್ಟಿದ್ದೀವಿ ಅಂತ. ಆ್ಯಂಡ್ ನಮಗೆ ಇನ್ಕ್ರಿಮೆಂಟ್ ಕೊಟ್ಟಿದ್ದೀರಾ, ಹೊಸ ಪೇ ಸ್ಕೇಲ್ ಕೊಟ್ಟಿದ್ದೀರಾ, ಆ್ಯಂಡ್ ಇವಾಗ 14 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತೀರಾ. ನಾವು ಕೇಳೋದು 38 ತಿಂಗಳದ್ದು ಕೊಡಿ ಅಂತ. ಅದರಿಂದ ಯಾವಾಗ ಎಫೆಕ್ಟಿವ್ ಎಲ್ಲ ಕ್ಲಿಯರ್ ಆಗೋದ್ರಲ್ಲಿದೆ. ಎಲ್ಲೆಲ್ಲ ಸರ್ಕ್ಯುಲರ್ ಡಿಫೆಕ್ಟಿವ್ ಆಗಿದೆ. ನೋ, ಇಟ್ ಇಸ್ ನಾಟ್ ಡಿಫೆಕ್ಟಿವ್. ಅಲ್ಲ, ಈಗ ಬರೀ 14 ತಿಂಗಳದ್ದು ಅರಿಯರ್ಸ್ ಕೊಟ್ಟು ಈಗ 2026ರಿಂದ ಹೊಸದಾಗಿ ಏನು ನೀವು ಕೊಂಡಂತಹ ಡಿಮ್ಯಾಂಡ್ಗಳಿಗೆ ಜಾರಿ ಆಗೋದಿದ್ರೆ ಎಷ್ಟು ನಷ್ಟ ಆಗುತ್ತೆ ಸಾರಿಗೆ ನೌಕರರಿಗೆ ಅನ್ನುವಂಥದ್ದು ಪರ್ ಹೆಡ್ಡಿಗೆ? ಒಂದು ಹೇಳ್ತೀನಿ ಕೇಳಿ. ಈ ಕೆರೆ ನೀರಾದರೆ ಹೊರಗಡೆ ಹೋಗಲ್ಲ, ಒಳಗಡೆನೂ ಬರಲ್ಲ, ನದಿ ನೀರು ಹರ್ಕೊಂಡು ಹೋಗ್ತಿರುತ್ತೆ. ಯಾಕಂದ್ರೆ ನಾವೇನಾಗಲಿ 2 ವರ್ಷ ಬಿಟ್ಕೊಟ್ರೆ ಈ KSRTC ಭೂಮಿ ಆಕಾಶ ಇರುವವರೆಗೂ ಕೂಡ ಅನ್ಯಾಯ ಆಗುತ್ತೆ. ಕಂಟಿನ್ಯೂಸ್ಲಿ 2 years ಯು ಲೂಸ್. ಎಷ್ಟು ಕೋಟಿ ಅವ್ರು ಉಳಿಸ್ಬೋದು. ನಾವು ಹೇಳೋದು ಬೇರೆ ಎಕ್ಸ್ಪೆನ್ಸ್ ಕಡಿಮೆ ಮಾಡ್ಕೊಳ್ಳಿ, ವರ್ಕರ್ಸ್ ಕೊಡೋದ್ರಲ್ಲಿ ನೀವು ಕೈ ಹಾಕಿಬಿಡಿ. ಬೇರೆ ಯಾವುದನ್ನು ಕಡಿಮೆ ಮಾಡ್ಬೋದು ಸರ್ಕಾರ? ಅದು ಅವ್ರಿಗೆ ಬಿಟ್ಟಿದ್ದದು, ಬೇಕಾದಷ್ಟಿದೆ. ಇವಾಗ 4 ಕಾರ್ಪೊರೇಷನ್ ಬೇಕಾ, 4 ಚೇರ್ಮನ್ ಬೇಕಾ, 4 MDಗಳು ಬೇಕಾ? ಬ್ಯಾಂಕ್ ಮರ್ಜರ್ ಮಾಡ್ತಿದ್ದೀರಾ, ಮರ್ಜರ್ ಮಾಡಿದಿರ ಬೇಕಾದಷ್ಟು ಬ್ಯಾಂಕ್ನ. ಇನ್ಶೂರೆನ್ಸು GIC ಇವಾಗ 3 ಕಾರ್ಪೊರೇಷನ್ ಮರ್ಜ್ ಮಾಡ್ಕೊಡ್ತಿದ್ದೀರಾ. ಇಲ್ಲಾಕೆ ಮಾಡಿ? ಅವತ್ತು ಹಿಂದಿನ ಕಾಲದಿಂದ ನಾವು ಫೈಟ್ ಮಾಡಿದ್ದೀವಿ ಅದನ್ನು. ಇಟ್ಸ್ ಎ ವೇಸ್ಟ್. ಚೇರ್ಮನ್ಗೆ ಏನು ಪವರ್ ಇದೆ? ವೇತನ ಪರಿಷ್ಕರಣೆ. ನಾನು ಒಂದು ಹೇಳ್ತೀನಿ ನೋಡಿ, ಯಾರ್ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಅತೃಪ್ತ ಆತ್ಮಗಳಿರ್ತಾವೋ ಅವ್ರನ್ನೆಲ್ಲ ಚೇರ್ಮನ್ ಮಾಡಿ ಗೂಟದ ಕಾರ್ ಕೊಟ್ಟು ಮಂತ್ರಿ ಪದವಿ ಕೊಡ್ತೀರ. ಅಲ್ಲಿ ಅತೃಪ್ತ ಆತ್ಮಗಳು ಯಾರು ಅಂತ ಹೇಳ್ತೀನಿ? ಅಲ್ಲಲ್ಲ, ರೂಲಿಂಗ್ ಪಾರ್ಟಿಲಿ ಮಂತ್ರಿ ಆಗದೇ ಇರೋರೆಲ್ಲ ಅತೃಪ್ತ ಆತ್ಮಗಳೇ. ವೈ ಡು ವಿ ನೀಡ್ ಸೋ ಮೆನಿ ಪೀಪಲ್? ವೈ ಡು ವಿ ನೀಡ್ 4 MDs? ಹಿಂದೆ ಚೇರ್ಮನ್ ಕಮ್ MD JCಲಿನಾಗಿದ್ದು IAS. ಇಡೀ ರಾಜ್ಯ ಎಲ್ಲ ಸುತ್ತೋರು, ಹೆಲಿಕಾಪ್ಟ್ರಲ್ಲಿ ಹೋಗ್ತಿರಲಿಲ್ಲ, ಕಾರಲ್ಲಿ ಹೋಗೋರು. ಅದರಿಂದ ನಾನು ಹೇಳೋದು, ನೀವು ಇದೆಲ್ಲ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್. ಆಲ್ರೈಟ್, ನಿಮ್ಮ ರೂಲಿಂಗ್ ಪಾರ್ಟಿ ಸ್ಯಾಟಿಸ್ಫೈ ಮಾಡ್ಕೋಬೇಕು, ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಜನ, ಏನಾರು ಮಾಡ್ಕೊಳ್ಳಿ ನೀವು. ಬಟ್ ನಮ್ಮ ಜೇಬ್ನಾಗ ಕತ್ತರಿಸ್ತೀರಾ? ವಿ ಹ್ಯಾವ್ ವರ್ಕ್ ಫಾರ್ 38 months. ಡಿಮಾಂಡ್ಸ್ ಕೊಟ್ಟಿದ್ದೀವಿ, ಅವತ್ತೇ ನೆಗೋಷಿಯೇಟ್ ಮಾಡಿ ಮುಗಿಸ್ಬಿಟ್ಟಿದ್ರೆ ಕತೆ ಇರ್ತಿರಲಿಲ್ಲ ಅರಿಯರ್ಸು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿನೇ ಸಾರಿಗೆ ನೌಕರಿಗೆ ಒಂದು ರೀತಿಯಾಗಿ ಎಲ್ಲ ಒಂದು ಕಡೆ ಬರುವಂತಹ ಒಂದು ಅರಿಯರ್ಸ್ ಆಗಿರ್ಬೋದು, ಅದೆಲ್ಲ ಒಂದು ಕಡೆ ಬರ್ತಾ ಇಲ್ಲ ಅಂತ, ಅಥವಾ ಏನು ಹೇಳ್ತಾ ಇದ್ದೀರಾ ಅಂತ? ಪ್ರಾಧಿಕಾರ ಅಲ್ಲ, ಹಿಂದೆ 1 KSRTC ಇತ್ತು, ಅದನ್ನು 4 KSRTC ಮಾಡಿದ್ರಿ ನೀವು. ಒಬ್ಬ ಚೇರ್ಮನ್ ಇರೋ 4 ಚೇರ್ಮನ್ ಇದ್ದಾರೆ ನೀವು KSRTCಗೆ. ಅಲ್ಲ, ಇರಲಿ ನಿಮ್ಮ ರಾಜಕೀಯವಾದಂಥ ನಿರ್ಧಾರ. ಅಟ್ ದಿಸ್ ಸ್ಟೇಜ್ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಬಟ್ ನಮಗೆ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳಬೇಡಿ. ದುಡ್ಡು ಯಾಕೆ ನಿಗಮಗಳಿಲ್ಲ? ನೀವು ಫೇರ್ ಹೈಕ್ ಮಾಡಲಿಲ್ಲ ಅವಾಗ. ಹಾಗಾದ್ರೆ ಇವತ್ತು ಮೀಟಿಂಗ್ನಲ್ಲಿ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹಣ ಇಲ್ಲ ಅಂತ ಹೇಳಿ ಒಪ್ಕೊಂಡ್ರ? ಅವ್ರು ಹೇಳಿ ಹಣ ಎಲ್ಲ ಕೊಡೋದಕ್ಕೆ ಇದ್ರೆ ಕೊಟ್ಬಿಡೋ ಅಂದರು. ಆ್ಯಂಡ್ ಇಟ್ಸ್ ದ ಫ್ಯಾಕ್ಟ್ ಆಲ್ಸೋ. ಬಟ್ ಈ ಸಾರಿಗೆ ನಿಗಮಗಳಲ್ಲಿ ಹಣ ಇಲ್ಲದೆ ಇರೋದಕ್ಕೆ ನಾವು ವರ್ಕರ್ಸ್ ಕಾರಣ ಅಲ್ಲ, ನಮ್ಮ ರಕ್ತ ಬೆವರು ಸುರಿಸಿ ಅದನ್ನು ಕಟ್ಟಿದ್ದೀವಿ. ಓಕೆ, ಸಾರಿಗೆ ಇಲಾಖೆಯಲ್ಲಿ ಹಣ ಇಲ್ಲದೆ ಇರಲಿಕ್ಕೆ ಕಾರಣ ಏನು ಅಂತ? ಅಲ್ಲ, ಒಂದೇನು ಹಾಗಾಗಿ ಇವರು ಫೇರ್ ಹೈಕ್ ಮಾಡಲಿಲ್ಲ. ಇವಾಗ ಡೀಸೆಲ್ಲು 50 ರೂಪಾಯಿ ಇತ್ತು, ಇವಾಗ ಅದು 100 ರೂಪಾಯಿಗೆ ಬಂದಿದೆ, 99 ರೂಪಾಯಿಗೆ. 10 ವರ್ಷ ಅವರು ಫೇರ್ ಹೈಕೆ ಮಾಡಿಲ್ಲ. ಇಸಿ ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಅಫ್ಕೋರ್ಸ್ ಅವರು ಕೂಡ ರಾಮಲಿಂಗಾರೆಡ್ಡಿಯವರು ವರ್ಕರ್ಸ್ ಕಾರಣ ಅಂತ ಹೇಳಿಲ್ಲ, ಯಾರು ಹೇಳೋದು. ಬಿಕಾಸ್ ವಿ ನೋ ದಿ ಟ್ರೂತ್. ಹಿಂದೆ ಒಂದು ಬಸ್ 8 ಜನ ಇದ್ದರು, ಇವತ್ತೊಂದು ಬಸ್ 3 ಜನ ಕೆಲಸ ಮಾಡ್ತೀವಿ. ಇವನ್ ಆ ಶಕ್ತಿ ಯೋಜನೆ ಹಣ ಪೂರ್ಣ ಕೊಡೋಲ್ಲ ಅವರು. 3,000 ಕೋಟಿ ದುಡ್ಡು ಕೊಡಬೇಕದು. ಇವತ್ತೆಲ್ಲ ಗೌರ್ಮೆಂಟ್ ಒಂದು 5,000 ಕೋಟಿ ಇನ್ವೆಸ್ಟ್ ಮಾಡಿದೆ. ನಮ್ಮ ಆಸ್ತಿ ಎಷ್ಟಕ್ಕೆ ಹೋಗ್ಬೋದು? ರಾಜ್ಯಾದ್ಯಂತ ಇರೋ ಆಸ್ತಿ ಎಷ್ಟಕ್ಕೆ ಹೋಗ್ಬೋದು? ಎಷ್ಟು 1,000 ಲಕ್ಷ ಕೋಟಿಗೆ ಹೋಗ್ಬೋದು? ಪ್ಲೀಸ್ ಇಮ್ಯಾಜಿನ್. ಆದ್ದರಿಂದ
ಯಾವುದೇ ಕಾರಣದಲ್ಲೂ ಕೂಡ ವರ್ಕರ್ಸ್ಗೆ ಕೊಡಬೇಕಾದ್ದನ್ನು ನಾವು ಬಿಟ್ಕೊಡಕ್ಕೆ ತಯಾರಿಲ್ಲ. ಒಟ್ಟಾರೆಯಾಗಿ ಇವತ್ತು ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಯ್ತು. ನಂತರದಲ್ಲಿ ನಿಮಗೆ ಅನ್ಸಿದೇನು, ಈಗ ಮೀಟಿಂಗ್ಲೆ ಚರ್ಚೆ ಆಯ್ತು, ಚರ್ಚೆ ಆದ್ಮೇಲೆ ನಿಮ್ಮ ಮನ್ಸಿಗೆ ಏನ್ ಬಂತು? ಇನ್ನೊಂದು ಮುಗಿದ್ರೆ ಹೇಳ್ತೀನಿ. ಸೊ ಅರಿಯರ್ಸ್ ಬಗ್ಗೆ ನೋ ಕಾಂಪ್ರಮೈಸ್. ಬೇಕಾದ್ರೆ 4 ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ, ತಗೊಳ್ತಾ ಇದ್ದೀವಿ. ಒಮ್ಮೆಗೆ ಆಗದೇ ಇದ್ರೆ 4 ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಹೇಳಿದ್ರೆ ನೀವು. ಹೌದು 1,000 ಕೋಟಿ ಅಡಿಷನ್ ಕೊಟ್ಬಿಟ್ರೆ ಮುಗ್ದೇ ಹೋಯ್ತಲ್ಲ. ನಮ್ಮದು ಸಂಬಳಕ್ಕೆ ಯಾವತ್ತೂ ನಿಮ್ಮನ್ನು ದುಡ್ಡು ಕೇಳಿಲ್ಲ. ಕೋವಿಡ್ ಪೀರಿಯಡ್ ಅದ್ರ ಕೊಟ್ಟು ನಮ್ಮ ರಜಾ ಕಾಕ ತರಿಸಿದ್ರಿ ಅಷ್ಟೇ. ಇನ್ನು ಈ ದುಡ್ಡು ಯಾತಕ್ಕೆ ಕೊಡಬೇಕು ಅಂತ ನೀವು ಡಿಲೇ ಮಾಡಿದಿರ, ಫೇರ್ ಹೈಕ್ ನೀವು ಮಾಡಿಲ್ಲ. ಅದರಿಂದ ಇಲ್ಲಿ ದುಡ್ಡಿಲ್ಲ. ಇಲ್ಲಿ ಯಾರು ಬೇರೆ ನಿಗಮಗಳ ಥರ ದುರುಪಯೋಗ ಆಗಿಲ್ಲ. ಇದರ ಸುಮಾರು 60-62 ವರ್ಷದ ಇತಿಹಾಸದಲ್ಲಿ ಒಂದು ದುರುಪಯೋಗದ ಪ್ರಕರಣ ಹೊರಗಡೆ ಬಂದಿಲ್ಲ. ಬೇರೆ ಕಾರ್ಪೊರೇಷನ್ದು ಕೋಟ್ಯಾಂತರ ರೂಪಾಯಿ ದಿವಸ ಬರುತ್ತೆ. KSRTC 31 ಮಾರ್ಚ್ ಅಕೌಂಟು 3-4 ತಿಂಗಳಲ್ಲಿ ರೆಡಿ ಮಾಡ್ತೀವಿ, ಆಡಿಟ್ ಮಾಡಿಸ್ತೀವಿ. ವಿ ಆರ್ ಸೋ ಎಫಿಷಿಯೆಂಟ್. ಅದರಿಂದ ಒಂದು ಸಂಸ್ಥೆ ಇಷ್ಟು ಚೆನ್ನಾಗಿ ನಡೆಸಿದ್ದೀವಿ. ನಿಮ್ಮ ಡಿಮಾಂಡ್ಗಳಲ್ಲಿ ಒಂದೇ ಡಿಮಾಂಡ್ ನಾವು ಜಾರಿ ಮಾಡಿದ್ದೀವಿ, ಶಕ್ತಿ ಯೋಜನೆ. ಸರ್ಕಾರಕ್ಕೆ ಹೆಸರು ಬಂದಿದೆ, ಓಟ್ ಬಂದಿದೆ. ನಮ್ಮನ್ನು ಗೋಳ್ಗುಡಿಸ್ಬೇಡಿ, ಡೀಸೆಂಟಾಗಿ ನಡ್ಕೊಳ್ಳಿ. ಇವಾಗ ಹಿಂದಿನ ಸರ್ಕಾರ ಡೀಸೆಂಟಾಗಿ ನಡ್ಕೊಂಡಿದೆ. ಬೊಮ್ಮಾಯಿಯವರು ನಮ್ಮ ಕಣ್ಣಲ್ಲಿ ನೀರು ತರಿಸಲಿಲ್ಲ. ಅವ್ರು ರಾಜಕೀಯ ಏನೇ ಇಟ್ಕೊಳ್ಳಿ, ನಮ್ಮನ್ನು ಬಹಳ ಡೀಸೆಂಟಾಗಿ ಗೌರವದಿಂದ ಕಂಡವರು. ರಾಮಲಿಂಗಾರೆಡ್ಡಿ ಅವರು ಕಣ್ಣಲ್ಲಿ ನೀರು ತರಿಸ್ತಾ ಇದ್ದಾರೆ ಸಾರಿಗೆ ನೌಕರರಿಗೆ. ಪಾಪ ಅವ್ರ ಬಗ್ಗೆ ಹೇಳೋದು, ಒಳ್ಳೆ ಮನುಷ್ಯರು. ಅವ್ರೇನು ಮಾಡ್ತಾರೆ, ದುಡ್ಡಿರೋದು ದೊಡ್ಡಪ್ಪ ಸಿದ್ದರಾಮಯ್ಯ. ದೊಡ್ಡಪ್ಪ ಕೈ ಬಿಚ್ಚಬೇಕು. ಇವನೇನು ಮಾಡ್ತಾರೆ ಪಾಪ. ಸಿ ಈಸ್ ನಾಟ್ ಎ ಫಿನಾನ್ಸ್ ಮಿನಿಸ್ಟರ್. ರಾಮಲಿಂಗಾರೆಡ್ಡಿ ಫಿನಾನ್ಸ್ ಮಿನಿಸ್ಟರ್ ಆಗಿ ನಮ್ಗೆ ಇಷ್ಟು ಕಷ್ಟವಾಗ್ತಿರಲಿಲ್ಲ. ನಾನು ಅವ್ರು ಹಲವಾರು ವರ್ಷಗಳಿಂದ ಭಾಳ ಕ್ಲೋಸ್ ಆಗಬಲ್ಲೆ. ಅವ್ರು ಯಾರಿಗೂ ಕೆಟ್ಟದ್ದು ಮಾಡಿದವರಲ್ಲ ಅವರು. ಬಟ್ ದುಡ್ಡು ಕೊಡಬೇಕಾದ್ರೆ ದುಡ್ಡು ಇಟ್ಕೊಂಡ್ರೆ ಸಿದ್ದರಾಮಣ್ಣ ನೀವು ಆರಾಮ ಮೈಸೂರು ಹೆಲಿಕಾಪ್ಟರ್ ಓಡಾಡ್ಕೊಂಡಿದ್ದು. ನಾನು ಒಂದು 20 ನಾನು 1-4-26 ಡಿಮಾಂಡನ್ನು ಹಾಕಿಲ್ಲ. ನೀವು ಯಾರು 1-4-26 ಕೇಳಕ್ಕೆ? ಉದ್ದೇಶ ಏನು? ಸರ್ಕಾರದ ಉದ್ದೇಶ ಏನು? ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬಾರ್ದು ಅನ್ನುವಂಥದ್ದ, ಅಥವಾ ಮುಂದೆ ಹಾಕಬೇಕು ಅನ್ನುವಂಥದ್ದು ಏನಿರ್ಬೋದು ಅನ್ನುವಂಥದ್ದು? ಉದ್ದೇಶ ಇನ್ನೇನಿಲ್ಲ ಸರ್. ಇವಾಗ ದುಡ್ಡು ಕೊಡಬೇಕಾಗ್ತಲ್ಲ ಇಷ್ಟೊಂದು, ಅಷ್ಟೇ. ಉಳಿಸ್ಕೊಂಡಿದ್ದು ಯಾರು ತಪ್ಪು? ಅವ್ರ ತಪ್ಪು. ಅದರಿಂದ ಆ ಒಂದು ಅನ್ಯಾಯವನ್ನು ಮುಂದುವರಿಸಬೇಡಿ ಅಂತ ನಾವು ಸಿದ್ದರಾಮಯ್ಯವರು ಹೇಳಿದ್ರು. ಓಕೆ. ಪ್ರತಿಭಟನೆನೇ ಇದಕ್ಕೆ ಒಂದು ಅಸ್ತ್ರನ, ಅಥವಾ ಹೇಗಿದೆ ಮಾನದಂಡನ? ಪ್ರತಿಭಟನೆ ಮಾನದಂಡನ ಅಥವಾ ಏನಾಗಿದೆ ಇವತ್ತಿನ ಮಾತುಕತೆಯಲ್ಲಿ, ಹೈ ವೋಲ್ಟೇಜ್ ಮಾತುಕತೆಯಲ್ಲಿ ನಾನು ಒಂದು ಹೇಳಿದೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕೇಶವಾನಂದ ಭಾರತಿ ಕೇಸಲ್ಲಿ. ಆ ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಮಾಡೋ ಹಾಗಿಲ್ಲ ಯಾರು. ಹಾಗೆ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ನಮ್ಮ ಇಂಡಸ್ಟ್ರಿಯಲ್ ರಿಲೇಷನ್ಸಲ್ಲಿ 4 ವರ್ಷಕ್ಕೊಂದ್ಸಲ ಒಪ್ಪಂದ. ಅದನ್ನು ಚೇಂಜ್ ಮಾಡೋಕ್ಕೆ ನಾವು ತಯಾರಿಲ್ಲ. ಮತ್ತು ಈ 38 ತಿಂಗಳ ಅರಿಯರ್ಸ್ ಏನಿದೆ, ಯಾವಾಗಲೂ ಅರಿಯರ್ಸ್ ನಮ್ಮ ಡಿಪ್ರೇ ಮಾಡಿಲ್ಲ. ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ ಹಿಂದೆ. ಆಮೇಲೆ ಹಿಂದೆ 5 ವರ್ಷ ಒಪ್ಪಂದ ಆಗಿತ್ತು, ಅದನ್ನು ನಾವು 4 ವರ್ಷಕ್ಕೆ ಇಳಿಸಿದ್ವಿ. 1 ವರ್ಷದ ಅರಿಯರ್ಸ್ ಬಂತು. ವೀರಪ್ಪ ಮೊಯ್ಲಿಯವರು 6 ವರ್ಷದ ಒಪ್ಪಂದ ಮೇಲೆ ಹೇರಿಸಿದರು. 3 ವರ್ಷ ಫೈಟ್ ಮಾಡಿದ್ವಿ. ಮೊಯ್ಲಿ ಹೋದರು, ಇನ್ನೂ ಹಲವಾರು ಜನ ಮುಖ್ಯಮಂತ್ರಿ ಬಂದರು. ಆಮೇಲೆ ದೇವೇಗೌಡರ ಕಾಲದ ದುಡ್ಡು ತಗೊಂಡಿವಿ. ಅದನ್ನು ವಿ ಡೋಂಟ್ ಲಿವ್ ಇಟ್. ಈ ಸಾರಿಗೆ ನಿಗಮ ನೌಕರರ ಹೋರಾಟಕ್ಕೆ ಒಂದು ಇತಿಹಾಸ ಇದೆ. ಬಹುಶಃ ಇಡೀ ಇಂಡಿಯಾ ದೇಶದಲ್ಲಿ ನನ್ನ ಒಂದು 63 ವರ್ಷದ ಅನುಭವದಲ್ಲಿ ಒಂದು ಅಗ್ರಿಮೆಂಟ್ ಯಾರು ಬದಲಾವಣೆ ಮಾಡೋಕ್ಕಾಗಿಲ್ಲ. ನಾವು ಮಾಡಿದ್ದೀವಿ. ಅಗ್ರಿಮೆಂಟ್ ಹೊಡೆದು ಹಾಕಿ 1 ವರ್ಷದ ಅರಿಯರ್ಸ್ ಕೊಡಿಸಿದ್ದೀವಿ, ಗೌರ್ನರ್ ಕಾಲದಲ್ಲಿ, ಪ್ರೆಸಿಡೆಂಟ್ ರೂಲ್ ಕಾಲದಲ್ಲಿ. ಅದರಿಂದ ನಾನು ಹೇಳೋದು, ಸರ್ಕಾರ ಒಣ ಪ್ರತಿಷ್ಠೆ ಮೇಲೆ ನಿಲ್ಲಬಾರ್ದು, ನಾವು ಬಿಡಲ್ಲ. ಇವಾಗ ಏನಾಯ್ತು, ವೀರಪ್ಪ ಮೊಯ್ಲಿ ಕೊಟ್ಟಿದ್ರೆ ಗೌರವ ಇರೋದು. ಹೋಗೆ ನೀನು ಹೋದರೆ ಇನ್ನೊಬ್ಬ ಮಂತ್ರಿ ಬಂದ ಕೊಟ್ಟ. ವಿಲ್ ಫೈಟ್. ವಿ ಆರ್ ನಾಟ್ ಗೋಯಿಂಗ್ ಟು ಲಿವ್ ಇಟ್. ಯಾಕೆಂದರೆ ಹೇಳಿದರೆ ಕೋಟ್ಯಾಂತರ ರೂಪಾಯಿ ವರ್ಕರ್ಸ್ಗೆ ಅನ್ಯಾಯ ಆಗುತ್ತೆ. ಇವಾಗ 6 ವರ್ಷ ಅಂತಾರೆ, ಆಮೇಲೆ 8 ವರ್ಷ ಅಂತಾರೆ. ಅವಾಗೇನಾದ್ರು ಇಲ್ಲೆಲ್ಲ 6 ವರ್ಷಕ್ಕೆ ಆಗಬೇಕು ಅಂದರೆ ಹಿಂದೆ ಇದ್ದವರು ಒಪ್ಕೊಂಡೆ ಯಾರು ಕಣಯ್ಯ? ಆನಂದ ಸುಬ್ರಹ್ಮಣ್ಯ ಒಪ್ಕೊಂಡದು ನಿಮ್ದೇನ್ರಯ್ಯ? ಆದ್ದರಿಂದ ನಾವು ಯಾವುದೇ ಕಾರಣದಲ್ಲೂ ಎಂಪ್ಲಾಯೀಸ್ಗೆ ಅನ್ಯಾಯ ಆಗಬಾರ್ದು. ಒಬ್ಬೊಬ್ಬನಿಗೂ ಹಲವಾರು ಲಕ್ಷ ರೂಪಾಯಿ ಅನ್ಯಾಯ ಆಗುತ್ತೆ.
ಅಲ್ಲ, ಇದು ಎಲ್ಲಿವರೆಗೆ ಹೇಳ್ಕೊಂಡು ಹೋಗುವಂಥದ್ದು, ಇನ್ನೆಷ್ಟು ದಿನ ಕಾಯಬೇಕು ಅಂತ ಹೇಳಿ ಸಾರಿಗೆ ನೌಕರರು ಪ್ರತಿದಿನನೂ ಕೂಡ ಕೇಳ್ತಾ ಇದ್ದಾರೆ. ಪ್ರತಿದಿನ ಅವರದೇ ಆದಂತಹ ಒಂದು ಕಳಕಳಿನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ನೋವುಗಳನ್ನ, ಸಮಸ್ಯೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಯಾವಾಗ ಮುಕ್ತಿ ಸಿಗುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಈ ಇಶ್ಯೂ ಸಮರ್ಪಕವಾಗಿ ಬಗೆಹರಿದಾಗ ಮುಕ್ತಿ ಸಿಗುತ್ತೆ. ಆ ಮುಕ್ತಿ ಸಿಕ್ಕುವ ದಾರಿ ಏನು ಅಂದರೆ, ಇವತ್ತಿನ ಮಾತುಕತೆಗಳನ್ನ ಸರಿಯಾಗಿ ರಿಪೋರ್ಟ್ ಮಾಡಿ ಚೀಫ್ ಮಿನಿಸ್ಟರ್ಗೆ ಅವರು ನಮ್ಮ ಒಂದು ಕನ್ಸರ್ನ್ ಅರ್ಥ ಮಾಡಿಕೊಂಡು, ಆಲ್ ರೈಟ್, ನಾನು 26 ಇವ್ರು ಯಾವನು ಕೊಡೋದಕ್ಕೆ, 26 ಡಿಮಾಂಡಲ್ಲಿ ನಾವೇನು ಹಾಕಿದ್ವೋ ಅದನ್ನು ಮರ್ಯಾದೆಗೆ ಸೆಟ್ಲ್ ಮಾಡಿ ಇನ್ನೊಂದು 1000 ಕೋಟಿ ಕೊಟ್ಟರೆ ಅಡಿಷನಲ್ ಆಗಿ ಬಗೆಹರಿತು. ಆಮೇಲೆ ನಾವೇನು ದುಡ್ಡು ಕೇಳಲ್ಲ, ಅವಾಗ ಮೋಕ್ಷ ಸಿಗುತ್ತೆ. ಇಲ್ಲ, ಮೋಕ್ಷ ಸಾಧನೆಗೊಂದು ದಾರಿ ಇದೆ. ದಾರಿ ಏನು? ಬೀದಿಗಿಳಿಯೋದು. ನಾವು ನೋಟಿಸ್ ಕೊಟ್ಟರಲ್ಲ, ನೀವು ಕೋರ್ಟ್ಗೆ ಹೋಗಿ ಶ್ರೀತರದ ನೋಟಿಸೇ ಕೊಡೋಲ್ಲ. ಹಾಗಾದ್ರೆ ವಿತೌಟ್ ನೋಟಿಸು ರಸ್ತೆಗೆ ಇಳಿತೀರಾ ಅಂತ ಆಯ್ತು? ಖಂಡಿತ ಇಳಿತೀವಿ. ಟೇಕ್ ಮೈ ವರ್ಡ್ಸ್. ನಿಮಗೆ ದೇವರ ನಂಬಿಕೆ ಇದ್ದರೆ ದೇವ್ರ ಮೇಲೆ ತಗೊಳ್ಳಿ, ಇಲ್ಲ ನಾವು ನಮ್ಮ ಶಕ್ತಿ ಮೇಲೆ ನಂಬ್ಕೋತೀವಿ. ಮತ್ತು ಒಂದು ಅನ್ಯಾಯದ ಪ್ರಜ್ಞೆ ಇವತ್ತು ಏನು ಕಾಡ್ತಿದೆ ವರ್ಕರ್ಸ್ನ. ಆ ಪ್ರಜ್ಞೆಯಿಂದ ನಾಳೆ ಅವರು ಹೋರಾಟಕ್ಕೆ ಬರ್ತಾರೆ. ಇಟ್ ಈಸ್ ಲೋಕೋಮೋಟಿವ್. ಈ ಹೇಗೆ ನಮ್ಮ ಎಂಜಿನ್ ಸ್ಟಾರ್ಟ್ ಹಾಕಿ ಡೀಸೆಲ್ ಹಾಕ್ತೀವೋ, ಈ ಅನ್ಯಾಯದ ಪ್ರಜ್ಞೆ ಅನ್ನೋದು ಒಂದು ಡೀಸೆಲ್ ಆಗಿ ಆಟೋಮೈಸ್ ಪೈಪಲ್ಲಿ ಹೋಗುತ್ತೆ ಎಂಜಿನ್ಗೆ. ಆ ಎಂಜಿನ್ನೇ ವರ್ಕರ್ಸು ಶುರು ಆಗುತ್ತೆ. ಅದು ಎಷ್ಟು ಸ್ಪೀಡಲ್ಲಿ ಬೇಕಾದ್ರೆ ಹೋಗ್ಬೋದು. ಏನು ಹೇಳ್ತೀರಿ ಸರ್ ಕೊನೆಯದಾಗಿ ಸಾರಿಗೆ ನೌಕರರಿಗೆ ಏನು ಹೇಳ್ತೀರಿ? ಕೊನೆಗೆ ನಾನು ಸಾರಿಗೆ ನೌಕರಿಗೆ ಹೇಳೋದು, ಅದೇ ಸಂದರ್ಭದಲ್ಲಿ ಗೌರ್ಮೆಂಟ್ಗೆ ಅಪೀಲ್ ಮಾಡ್ಕೊಳ್ಳೋದು. ನನಗೆ ಹೆದರಿಕೆ ಕೊಡೋದ್ರಲ್ಲಿ ನಂಬಿಕೆ ಇಲ್ಲ. ಯಾಕಂದರೆ ನನ್ನ ಲೈಫಲ್ಲಿ ಹೆದರಿಲ್ಲ, ಇನ್ನೊಬ್ಬನ ಹೆದರಿಸೋದಿಲ್ಲ ನಾನು. ಆದ್ದರಿಂದ ಗೌರ್ಮೆಂಟ್ಗೆ ಒಂದು ಸಿದ್ದರಾಮಯ್ಯರು ಬಹಳ ಪರಿಚಿತ, ನಮಗೆ ಬೇಕಾದವ್ರೆ. ಅವರು ಬೇರೆ ಆಸ್ಪೆಕ್ಟ್ ಬಗ್ಗೆ ನಾನು ಇನ್ನೂ ಟೀಕೆ ಮಾಡಿಲ್ಲ. ಅದು ಯಾಕೋ ಅಲ್ಲಿ ಎಡುತ್ತಿದ್ದಾರೆ ನೀವು ಸಿದ್ದರಾಮಯ್ಯರು ಈ ವಿಷಯದಲ್ಲಿ. ಹಿಂದೆ ನೀವು ಲೇಬರ್ ಮಿನಿಸ್ಟರ್ ಆಗಿದ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರಿ, ಎಡವಿರಲಿಲ್ಲ. ಆ್ಯಸ್ ಲೇಬರ್ ಮಿನಿಸ್ಟರ್ ಯುವರ್ ಪರ್ಫಾರ್ಮೆನ್ಸ್ ಗುಡ್, ಆ್ಯಸ್ ಫೈನಾನ್ಸ್ ಮಿನಿಸ್ಟರ್ ಯುವರ್ ಪರ್ಫಾರ್ಮೆನ್ಸ್ ಗುಡ್. ಯಾಕೆ ಇವತ್ತು ಹೀಗೆ ಮಾಡ್ತಿದ್ದೀರಾ? ಆದ್ದರಿಂದ ಯಾರೇ ಅಧಿಕಾರಿ ಏನೇ ನಿಮ್ಮ ತಲೆ ಕೆಡಿಸಿದ್ರು, ಫರ್ಗೆಟ್ ದಟ್. ಸ್ವಲ್ಪ ನಮ್ಮ ಫ್ರೆಂಡ್ಲಿ ಅಡ್ವೈಸ್ ತಗೊಳ್ಳಿ ನೀವು. ಆ 1-1-24 ಒಪ್ಕೊಳ್ಳಿ, ನೆಗೋಸಿಯೇಷನ್ಗೆ ಹೇಳಿ. ಆ 25% ಇರಬೇಕೋ 24 ಇರಬೇಕೋ ಚರ್ಚೆ ಮಾಡ್ಕೊಳ್ಳೋಣ. ಇದು ಒಂದು ಗೌರ್ಮೆಂಟ್ ಕೇಳೋದು. ಅದು ಬಿಟ್ಬಿಟ್ಟು ಎಸ್ಮಾ ಯೂಸ್ ಮಾಡ್ತೀನಿ, ಕನ್ಸಿಲೇಷನ್ ಮಾಡಿ ಸ್ಟ್ರೈಕ್ ಬ್ಯಾನ್ ಮಾಡಿಸ್ತೀನಿ, ಯಾರೋ ನಿಮ್ಮ ಏಜೆಂಟ್ಗಳನ್ನ ಇಟ್ಕೊಂಡು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತೀವಿ. ನೋ. ಇವತ್ತು ಈ ಎಲ್ಲ ಸ್ಟೇಟ್ ಇನ್ಸ್ಟ್ರೂಮೆಂಟ್ಸು ಇಟ್ಕೊಂಡು ನಮ್ಮನ್ನು ತುಳಿಕ್ಕೆ ನೀವು ಹೊರಟಿದ್ದೀರ. ನಾವು ಅದನ್ನು ಅಲ್ಲೋ ಮಾಡಲ್ಲ. ಯು ಆರ್ ಗೋಯಿಂಗ್ ಟು ಫೈಟ್ ಇನ್ ಅವರ್ ಓನ್. ಹೊಸ ಮೆಥಡ್ಗಳು ಪತ್ತೆ ಮಾಡ್ಕೋತೀವಿ. ನೀವು ಯಾವನಿಗೋ 1 ಲಕ್ಷ ರೂಪಾಯಿ ಕೊಟ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಒಂದು ಆದೇಶ ಹೊರಡಿಸಿದರೆ, ಆದೇಶ ಹೊರಡ್ಸೋಕ್ಕೆ ಆಗದಂಗೆ ಬಸ್ ನಿಲ್ಲಿಸೋದು ನಮಗೆ ಗೊತ್ತಿದೆ. ಹಿಂದೆ ಒಂದು ಹೈಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧ 5 ದಿವಸ ಸ್ಟ್ರೈಕ್ ಮಾಡ್ತಿದ್ವಿ ಇದೇ ರಾಜ್ಯದಲ್ಲಿ. ಸನ್ಮಾನ್ಯ ಸಲ್ಲಾನ ಅವರ ಜಡ್ಜ್ಮೆಂಟ್ ಪ್ರತಿಭಟನೆ ಮಾಡೋಕ್ಕೆ 5 ದಿವಸ ಸ್ಟ್ರೈಕ್ ಆಗಿತ್ತು. 57,000 ಜನ ಸ್ಟ್ರೈಕ್ ಮಾಡಿದ್ರು. ಅದರಿಂದ ನಮ್ಮ ಪವರ್ ನೀವು ಚಾಲೆಂಜ್ ಮಾಡಿ, ಇತಿಹಾಸ ನೋಡಿ. ಸೊ ಇದು ನಾನು ಗೌರ್ಮೆಂಟ್ ಕೇಳೋದು. ಎಸ್, ಓಕೆ. ಒಂದು ಇನ್ನು ಎಂಪ್ಲಾಯೀಸ್ ಕೇಳ್ಕೊಳ್ಳೋದು, ತಾಳ್ಮೆ ಕಳ್ಕೊಬೇಡಿ. ಹಾಲು ಕಾದಷ್ಟು ರುಚಿ. ನಿಮ್ಗೆ ಅನ್ಯಾಯ ಆಗಿದೆ. ಈ ಅನ್ಯಾಯಕ್ಕೆ ನೀವೇನಾದ್ರು ತಲೆಬಾಗಿದ್ರೆ ಇನ್ನು ಎಂದೂ ನಿಮಗೆ ನ್ಯಾಯ ಸಿಗಲ್ಲ. ಇವಾಗಲೇ ಸಾಕಷ್ಟು ಅಧಿಕಾರಿಗಳು ನಿಮ್ಮ ತಲೆ ಮೇಲೆ ಬೂಟ್ ಕಾಲು ಹಾಕಿದ್ದಾರೆ. ದಿನಕ್ಕೊಂದೊಂದು ಆರ್ಡರ್ ಮಾಡ್ತಾರೆ. BMTC ಅವರು ತೊಗಲಕ್ ದರ್ಬಾರ್. BMTC ಐ ಟೆಲ್ ಯು, ತೊಗಲಕ್ ದರ್ಬಾರ್ ಅಂತ ಚರಿತ್ರೆಯಲ್ಲಿ ನಾವೆಲ್ಲ ಓದಿದ್ವಿ. ಐ ಆಮ್ ಸೇಯಿಂಗ್ ವಾಟ್ ಈಸ್ ತೊಗಲಕ್ ದರ್ಬಾರ್ ಇನ್ BMTC ಟುಡೇ. ದೇ ಡೋಂಟ್ ಟಾಕ್ ಟು ಅಸ್, ದೇ ಡೋಂಟ್ ಆನ್ಸರ್ ಅವರ್ ಲೆಟರ್ಸ್, ದೇ ಡೋಂಟ್ ಕೇರ್ ಫಾರ್ ಎಂಪ್ಲಾಯೀಸ್ ಇಂಟ್ರೆಸ್ಟ್. ಕೆಲವು ಬೃಹಸ್ಪತಿಗಳು ಚೇಂಜ್ ಮಾಡಿ ಅಲ್ಲಿದ್ದಾರೆ. ಬಹುಶಃ ಅವ್ರನ್ನ ಜಾಗ ಬಿಡಿಸೋರ್ತು ಏನೂ ಆಗಲ್ಲ. BTS ಸತ್ಯವತಿ ಮೇಡಮ್ ಹಾಳು ಮಾಡಿದರು. ರಾಮಚಂದ್ರದಾಗ ರಾಂಗ್ ಅಡ್ವೈಸ್ ಕೊಟ್ಟರು. ಇವತ್ತು ರಾಂಗ್ ಅಡ್ವೈಸ್ ಕೊಡ್ತಾ ಇದ್ದಾರೆ. ಆದ್ದರಿಂದ ಈಗಲೇ ಅಷ್ಟಿರಬೇಕಾದ್ರೆ ನಾಳೆ ಅವ್ರಿಗೆ ಬೇಕಾದಂಥ ವೇಜ್ ನಮ್ಮ ತಲೆ ಮೇಲೆ ಹಾಕೋದಕ್ಕೆ ಶುರು ಮಾಡಿದರೆ
ನಿಮಗೆ ಚಾಯ್ಸಲ್ಲಿರುತ್ತೆ. ಯು ಆರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಕವರ್ಡ್ ಅಂಡ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್. ಮತ್ತು ದಿಸ್ ನಾಟ್ ಅ ವೇ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಶುಡ್ ಲುಕ್ ಎಟ್ ದಿ ವರ್ಕರ್ಸ್. ಸೋಷಿಯಲಿಸಮ್ ಇದೆ ಪ್ರಿಯಾಂಬಲಲ್ಲಿ ಅಂತ ಹೇಳ್ತೀರಾ, ಸಂವಿಧಾನ ಓದಿ ಅಂತೀರಾ. ಸೋಷಿಯಲಿಸಮ್ ಅಂದರೆ ರೈತರ ಭೂಮಿ ಕಿತ್ಕೊಳ್ಳೋದು, ವರ್ಕರ್ಸ್ ಹೋರಾಟ ಮಾಡೋಕ್ಕೆ ಜೈಲಿಗೆ ಹಾಕ್ತೀವಿ ಅನ್ಸೋದು, ನೀವೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿ ಡ್ರಾಮಾ ಮಾಡೋದು. ನೋ, ಮಿಸ್ಟರ್ ಸಿದ್ದರಾಮಯ್ಯ ಇಸ್ ನಾಟ್ ದಿ ವೇ. ಆದ್ದರಿಂದ ವರ್ಕರ್ಸ್ಗೆ ನಾನು ಹೇಳೋದು, ಯಾವುದೇ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವರ್ಕರ್ಸ್ ಎದುರಾಕ್ಕೊಂಡ್ರೆ ಆ ಸರ್ಕಾರ ಉಳಿಯಲ್ಲ. ಆದ್ದರಿಂದ ನೀವು ಅಂಜಬೇಡಿ, ಅಳಕಬೇಡಿ, ಗೋ ಫಾರ್ವರ್ಡ್, ಮುಂದೆ ಹೋಗಿ, ಹೋರಾಟದ ದೇವಿಗೆ ಹಿಡ್ಕೊಂಡು ಮುಂದೆ ಹೋಗಿ, ನಾವು ನಿಮ್ಮ ಜೊತೆ ಇರ್ತೀವಿ. ಇದು ನಮ್ಮ ಕರೆ. ಕೊನೆಯದಾಗಿ ಸರ್ಕಾರದ ನಡುವೆ ಡೆಡ್ಲೈನ್ ಮೀಟಿಂಗ್ ಏನಾದರೂ ಡೇಟ್ ಫಿಕ್ಸ್ ಆಗಿದೆಯಾ? ಮತ್ತೊಂದು ಸಭೆಗಳನ್ನು ಮಾಡುವಂಥದ್ದು ಏನಾದ್ರು ಇದೆಯಾ? ಮೀಟಿಂಗ್ ಆಗ್ಬೋದು. ಏಕೆಂತ ಹೇಳಿದರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ನಿಮ್ಮ ಇದನ್ನು ನಾವು ಫೀಲಿಂಗ್ ಹೇಳ್ತೀವಿ. ಯಾಕೆಂದ್ರೆ ನಾನೇ ಹೇಳಿದೆ ಚೀಫ್ ಮಿನಿಸ್ಟ್ರಿಗೆ, ಹೇಳ್ರಿ ನೀವು, ವಿ ಆರ್ ವೆರಿ ಫರ್ಮ್ ಆನ್ ದೀಸ್ 2 ಥಿಂಗ್ಸ್ ಅಂತ ಹೇಳಿ ಅಂತ ನಾವು ಹೇಳ್ತೀವಿ. ಬೆಳಗಾವಿನಲ್ಲಿ ಹೇಗೋ ಎಲ್ಲ ಇರ್ತಾರೆ ಚೇರ್ಮನ್ ಎಲ್ಲರು, ಅಲ್ಲಿ ಮಾತಾಡಿ ಅಗೇನ್ ಐ ವಿಲ್ ಟೆಲ್ ಯು ಅಂತ ಹೇಳಿದ್ದಾರೆ. ಇನ್ನೊಂದು ಮೀಟಿಂಗ್ ಆಗ್ಬೋದು. ಆದ್ದರಿಂದ ವಿ ವಿಲ್ ವೇಟ್. ಒಂದು ನಾವು ಪೇಷನ್ಸ್ ಎಂದೂ ಕಳ್ಕೊಂಡಿಲ್ಲ. ಟ್ರೇಡ್ ಯೂನಿಯನ್ ಡಿಕ್ಷನರಿಯಲ್ಲಿ ಇಂಪಾಸಿಬಲ್ ಅನ್ನೋ ವರ್ಡ್ ಇಲ್ಲ. ಇವಾಗ ಉದಾಹರಣೆಗೆ 718 ಕೋಟಿ ಹೆಂಗೆ ಬಂತು? ಜುಲೈ 4 718 ಕೋಟಿ ಇರಲಿಲ್ಲ, ಆಗಸ್ಟ್ 4 718 ಕೋಟಿ ಬಂತಲ್ಲ, ರೈಟ್? ಅದು ನೀವು ಭಾಳ ಫಾಸ್ಟ್ ಮಾಧ್ಯಮದವರು, ಮುಸ್ಕಾಕೊಂಡು ಮಲಗಿದ್ರೆ ಸತ್ತು ಅಂತ ಹೇಳ್ಬಿಡ್ತೀರ. ಬಟ್ ನಮಗೆ ಪೇಷನ್ಸ್ ಇದೆ. ಅವ್ನು ಸತ್ತೋಗಿದ್ರು ಏನೋ ಇಂಜೆಕ್ಷನ್ ಕೊಟ್ಟು ಬದುಕ್ಸೋಕ್ಕಾಗುತ್ತಾ ಅಂತ ನಾವು ಹೋಗ್ತೀವಿ. ನಮಗೂ ನಿಮಗೂ ಇಷ್ಟ ವ್ಯತ್ಯಾಸ. ಬಟ್ ಐ ಆಮ್ ಥ್ಯಾಂಕ್ಫುಲ್ ಟು ಯು ಬಿಕಾಸ್ you have become a vehicle between the government and the workers. And I have been doing tremendous work. I congratulate you. ಬಟ್ ನಿಮಗಿರೋ ಆ ಥರ ನಮಗಿಲ್ಲ. ಯಾಕೆಂದರೆ ಟ್ರೇಡ್ ಯೂನಿಯನ್ ನಮ್ಮ ಅನುಭವದಲ್ಲಿ ಇಂಪಾಸಿಬಲ್ ಅನ್ನೋ ವರ್ಡೇ ಇಲ್ಲ. ಇವತ್ತು ಇಂಪಾಸಿಬಲ್ ಆಗಿದ್ದು ನಾಳೆ ಪಾಸಿಬಲ್ ಆಗುತ್ತೆ, ನಾಡಿದ್ದಾಗುತ್ತೆ. ಅದಾಗೋವರೆಗೂ ನಾವು ಬಿಡಲ್ಲ. ನಾವು ಒಂಥರ ಈ ಮಲ್ಸಿಮೆ ಜಿಗಣೆ ಇದ್ದಂಗೆ. ನಿಮ್ಗೆ ಗೊತ್ತೇ ಇರಬೇಕು, ಮಲ್ಸಿಮೆ ಜಿಗಣೆ ಅದೆಲ್ಲ ಕಂಪ್ಲೀಟ್ ರಕ್ತ ಕುಡಿಯೋರ್ಗೂ ಹೊರಗಡೆ ಬರೋದೇ ಇಲ್ಲ. ಹಾಗೆ ನಮ್ಮ ಕೆಲಸ ಆಗೋವರೆಗೂ ನಾವು ಸಿದ್ದರಾಮಯ್ಯ ಬಿಡಲ್ಲ. ಸರ್ಕಾರ ರಕ್ತ ಕುಡಿಯೋರು ಬಿಡಲ್ಲ ಅಂತೀರಾ? ರಕ್ತ ಅವ್ರು ನಮ್ಮ ರಕ್ತ ಬಸ್ಸಿದ್ದಾರೆ, ನಾವು ಬಸ್ಸಿಲ್ವಾ? ಬಸ್ ಹೆಂಗೆ ನಡೆಸ್ತೀವಿ? ಹಾಂ, ಅದರಿಂದ ನಾನು ಭಾಳ ಸ್ನೇಹದಿಂದ ಸಿದ್ದರಾಮಯ್ಯವ್ರಿಗೆ ಹೇಳೋದು, ನಮ್ಮ ಸ್ನೇಹ ಹಸ್ತಾನ ಒಲ್ಲೆ ಅನ್ಬೇಡಿ. ನೀವೇನು ಮುಂದೆ ದುಡ್ಡು ಕೊಡ್ಬೇಕಲ್ಲ ನಮಗೆ, ಒಟ್ಟು 1500 ಕೋಟಿ ರೂಪಾಯಿ ಅಷ್ಟೇ. ಅಷ್ಟು ಕೊಟ್ಟುಬಿಟ್ರೆ ಗುಡ್ ಬೈ ಹೇಳಿ ನೀವು, ನಾವು ಹೇಳ್ತೀವಿ. ಉಳಿದು ನಮಗೂ ರಾಮಲಿಂಗಾರೆಡ್ಡಿಯವ್ರಿಗೆ ಬಿಡಿ, ವಿಲ್ ಟೇಕ್ ಕೇರ್. ಎಸ್ ಸರ್, ಧನ್ಯವಾದಗಳು ಸರ್. ಇದಿಷ್ಟು ಅನಂತ ಸುಬ್ರಹ್ಮಣ್ಯ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.